ನಮಸ್ಕಾರ. ಕೃಪೆ ಮತ್ತು ಶಾಂತಿ ನಮ್ಮ ಕರ್ತ ಮತ್ತು ರಕ್ಷಕರಾದ ಯೇಸು ಕ್ರಿಸ್ತರ ಕೃಪೆ ಮತ್ತು ಶಾಂತಿ ನಿಮಗುಂತಾಗಲಿ. ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಕ್ಷಣ ಬಂದಿದೆ. ನಮ್ಮ ಕರ್ತ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯ ಸಂದೇಶವನ್ನು ಕೇಳುವ ಸಮಯ ಇದು. ಇಂದು ನಾನು ನಿಮ್ಮೊಂದಿಗೆ ಒಂದು ದೊಡ್ಡ ಭವ್ಯವಾದ ಅದ್ಭುತವಾದ ಪವಾಡದ ಬಗ್ಗೆ ಮಾತನಾಡೋ ಬಯಸ್ತಾರೆ. ಅದು ಸಾವನ್ನು ತಳೆದು ಜೀವನನ್ನ ಮರಳಿ ತಂದಿತು. ನಾನು ಕ್ರಿಸ್ಟೋವಿವೆ ಇವಾಂಜಲಿಕಲ್ ಚರ್ಚ್ನ ಅಪೊಸ್ತಲ ಮಿಗುವೆಲ್ ಏಂಜಲೋ. ನಿಮ್ಮೊಂದಿಗೆ ಇಲ್ಲಿ ಇರುವುದು ನನಗೆ ಸಂತೋಷ ಮತ್ತು ಗೌರವದ ವಿಷಯವಾಗಿದೆ. ಕರ್ತನ ಹೆಸರಿನಲ್ಲಿ ಒಂದು ಚರ್ಚರ ಬೆಂಬಲದೊಂದಿಗೆ ಏಕೈಕ ಮತ್ತು ಸರ್ವೋಚ್ಚ ದೇವರಾದ ಕರ್ತ ಯೇಸು ಕ್ರಿಸ್ತನ ಮಹಿಮೆಗೆ ಕಾರಣರಾಗಲು ನಾನು ನಿಮಗೆ ಏಕೈಕ ವಾಕ್ಯವನ್ನ ಪವಿತ್ರ ಗ್ರಂಥಗಳನ್ನು ಘೋಷಿಸಲು ಬಯಸ್ತೇನೆ. ಅದು ಸತ್ಯವಾಗಿದೆ. ಕ್ರೈಸ್ತ ಧರ್ಮವೇ ಏಕೈಕ ಸರಿಯಾದ ಧರ್ಮ. ಇತರ ಎಲ್ಲ ಧರ್ಮಗಳನ್ನು ಮನುಷ್ಯರು ಸೃಷ್ಟಿಸಿದ್ದಾರೆ ಅಥವಾ ನಮ್ಮ ಆತ್ಮಗಳ ಶತ್ರುವೇ ಸೃಷ್ಟಿಸಿದ್ದಾರೆ. ನಾವೊಂದು ಪವಾಡದ ಬಗ್ಗೆ ಮಾತಾಡೋಣ. ಬಹುಶಃ ಇವತ್ತು ನಿಮಗೆ ಬೇಕಾಗಿರೋದು ಇದೊಂದೇ ಇರಬಹುದು. ಬಹುಶಃ ನಿಮ್ಮ ಜೀವನವು ಕತ್ಲರಿಯ ಸುರಂಗದೊಳಗೆ ಸಿಲ್ಕೊಂಡಂತಿದೆ. ನೀವು ಎಲ್ಲಿಗೆ ಹೋಗ್ತಿದ್ದೀರಿ, ಎಲ್ಲಿಗೆ ಹೋಗಬೇಕು, ಅಥವಾ ನಿಮ್ಮ ಜೀವನದಲ್ಲಿ ಮುಂದೆ ಏನಾಗಲಿದೆ ಎಂಬುದು ನಿಮಗೆ ತಿಳಿಯುತ್ತಿಲ್ಲ. ನೀವು ಅನಿಶ್ಚಿತತೆಯಲ್ಲಿ ಬದುಕ್ತಿದ್ದೀರಿ. ಯಾವುದೇ ಭದ್ರತೆ ಇಲ್ಲದೆ, ಯಾವುದೇ ಆಧ್ಯಾತ್ಮಿಕ ಅಡಿಪಾಯವಿಲ್ಲದೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಇಂದು ನಾನು ನಿಮಗೆ ಲೂಕನ ಸುವಾರ್ತೆಯ 7ನೇ ಅಧ್ಯಾಯದಲ್ಲಿರುವ ಒಂದು ಬೈಬಲ್ ವಚನದ ಬಗ್ಗೆ ಹೇಳಲು ಬಯಸುತ್ತೇನೆ. ಅಲ್ಲಿ ಹೀಗೆ ಬರೆಯಲಾಗಿದೆ: ತರುವಾಯ ಯೇಸು ನಾಯಿನೆಂಬ ಊರಿಗೆ ಹೋದನು. ಆತನ ಶಿಷ್ಯರು ಬಹು ಜನಸಮೂಹವು ಆತನೊಂದಿಗೆ ಹೋದರು. ಆತನು ನಾಯಿನ್ ಎಂಬ ಊರಿನ ಬಾಗಿಲಿಗೆ ಸಮೀಪವಾದಾಗ, ಇಗೋ, ಒಬ್ಬ ವಿಧವೆಯ ಮಗನಾದ ಏಕೈಕ ಮಗನ ಶವವನ್ನು ಹೊರಗೆ ತೆಗೆದುಕೊಂಡು ಹೋಗ್ತಿದ್ರು. ಆ ಊರಿನ ಬಹುಜನ ಸಮೂಹವು ಆಕೆಯೊಂದಿಗಿತ್ತು. ಆಕೆಯನ್ನು ನೋಡಿ ಕರ್ತನು ಆಕೆ ಮೇಲೆ ಕನಿಕರಪಟ್ಟು ಆಕೆಗೆ ಅಳಬೇಡ ಎಂದು ಹೇಳಿದನು. ಆತನು ಹತ್ತಿರ ಬಂದು ಶವದ ಪೆಟ್ಟಿಗೆಯನ್ನು ಮುಟ್ಟಿದೆವು. ಅದನ್ನು ಹೊತ್ತವರು ನಿಂತ್ಕೊಂಡ್ರು. ಆಗ ಆತನು, ಯುವಕನೇ, ಎದ್ದೇಳು ಎಂದು ನಿನಗೆ ಆಜ್ಞಾಪಿಸುತ್ತೇನೆ ಅಂದನು. ಸತ್ತವನು ಎದ್ದು ಕುಳಿತು ಮಾತನಾಡಲಾರಂಭಿಸಿದನು. ಯೇಸು ಅವನನ್ನು ಅವನ ತಾಯಿಗೂ ಒಪ್ಪಿಸಿದನು. ಎಲ್ಲರೂ ಭಯಭೀತರಾದರು ಮತ್ತು ದೇವರನ್ನು ಮಹಿಮೆಪಡಿಸ್ತಾ, ನಮ್ಮ ಮಧ್ಯದಲ್ಲಿ ಒಬ್ಬ ಮಹಾಪ್ರವಾದಿಯು ಎದ್ದಿದ್ದಾನೆ ಮತ್ತು ದೇವರು ತನ್ನ ಜನರನ್ನು ದರ್ಶಿಸಿದ್ದಾನೆ ಎಂದು ಹೇಳಿದರು. ಆತನ ವಿಷಯವಾದ ಈ ಸುದ್ದಿಯು ಯೂದಾಯದಾದ್ಯಂತ ಮತ್ತು ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ಹರಡಿತು. ಪವಾಡ. ನನಗೆ ಪವಾಡ ಎಂಬ ಪದವೆಂದರೆ ತುಂಬ ಇಷ್ಟ. ಏಕೆಂದರೆ ನಾನು ಒಂದು ಪವಾಡದ ಫಲವಾಗಿದ್ದೀನಿ. ನಾನು ನಿಮಗೆ ಇಲ್ಲಿ ಅನೇಕ ಬಾರಿ ಹೇಳಿದ್ದೇನೆ ಮತ್ತು ನಮ್ಮೊಂದಿಗೆ ಮೊದಲ ಬಾರಿಗೆ ಇರುವವರಿಗೂ ಹೇಳಿದ್ದೇನೆ. ನಾನಿಂದು ಇಲ್ಲಿ ಟೆಲಿವಿಷನ್ ಸ್ಟುಡಿಯೋದಲ್ಲಿ ನಿಂತು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ ಮತ್ತು ಒಂದು ಚರ್ಚ್ನ ಬೆಂಬಲದೊಂದಿಗೆ ಕಾರ್ಯಕ್ರಮ ನಡೆಸುತ್ತಿದ್ದೇನೆ ಎಂದರೆ ಅದಕ್ಕೆ ಕಾರಣ ನಾನು ನಿಜ ಜೀವನದಲ್ಲಿ ಪವಾಡವನ್ನು ಅನುಭವಿಸಿರುವುದೇ ಆಗಿದೆ. ಅಂಗೋಲಾದಲ್ಲಿ ಸೇನಾ ಸೇವೆಯಲ್ಲಿದ್ದಾಗ ಸಂಭವಿಸಿದ ಅಪಘಾತದ ನಂತರ ಆ ಅಪಘಾತವು ನನ್ನನ್ನು ತೀವ್ರವಾಗಿ ಗಾಯಗೊಳಿಸಿತು. ಅನೇಕ ಮೂಳೆ ಮುರಿತಗಳಾದವು. ಸುಮಾರು 2 ವರ್ಷಗಳ ಕಾಲ ಆಸ್ಪತ್ರೆಯಲ್ಲಿದ್ದೆ. 20 ಶಸ್ತ್ರಚಿಕಿತ್ಸೆಗಳು, ನೆಕ್ರೋಸಿಸ್, ಗ್ಯಾಂಗ್ರೀನ್ ಮತ್ತು ICUನಲ್ಲಿ ಒಂದು ಪವಾಡ ನಡೆಯಿತು. ದೇವ ನನಗೆ ಮರುಜೀವ ನೀಡಿದೆವು. ಅದಕ್ಕಾಗಿಯೇ ನಾನು ಅನುಭವದಿಂದ ಮಾತಾಡ್ತಿದ್ದೀನಿ. ನಾನು ಮಾತನಾಡುತ್ತೇನೆ ಏಕೆಂದರೆ ನಾನು ಜೀವಂತ ದೇವರನ್ನು ನಂಬುತ್ತೇನೆ. ಆತನೇ ಸರ್ವೋಚ್ಚ ಒಡೆಯ. ಆತನು ನಿಜವಾದವನು, ಸತ್ಯವಂತನು. ಆತನು ನನಗೆ ಆತನ ಕಡೆಗೆ ದೃಢವಾಗಿ ನೋಡಲು ಕಲಿಸಿದನು, ಏಕೆಂದರೆ ಸಹಾಯ ಬರುವುದು ಆತನಿಂದಲೇ. ಆದ್ದರಿಂದ ಈ ಭಾಗವು ಬಹಳ ಮುಖ್ಯವಾಗಿದೆ, ಏಕೆಂದರೆ ಇದು ಯೇಸು ತನ್ನ ಶಿಷ್ಯರ ದೊಡ್ಡ ಗುಂಪು ಮತ್ತು ದೊಡ್ಡ ಜನಸಮೂಹದೊಂದಿಗೆ ನಾಯಿಮ್ ಎಂಬ ನಗರಕ್ಕೆ ಹೋಗಿದ್ದ ಬಗ್ಗೆ ಹೇಳುತ್ತದೆ. ಆದ್ದರಿಂದ ಒಂದು ಆಧ್ಯಾತ್ಮಿಕ ವಿದ್ಯಮಾನವನ್ನು ನೋಡಿ. ಜೀವ ಮತ್ತು ಭರವಸೆಯು ಒಬ್ಬ ವ್ಯಕ್ತಿಯ ಬಳಿಗೆ ಮತ್ತು ಮಾನವೀಯ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ಬದಲಾಯಿಸಲಾಗದ, ಸಂಪೂರ್ಣವಾಗಿ ಅಸಾಧ್ಯವಾದ ಪರಿಸ್ಥಿತಿಯ ಬಳಿಗೆ ಬರ್ತಿದೆ. ಯೇಸು ತನ್ನ ಶಿಷ್ಯರು ಮತ್ತು ಅವನನ್ನು ಹಿಂಬಾಲಿಸುತ್ತಿದ್ದ ದೊಡ್ಡ ಜನಸಮೂಹದೊಂದಿಗೆ ನಾಯಿಮ್ ಎಂಬ ಆ ನಗರಕ್ಕೆ ಬಂದಾಗ ಅವನು ಅಲ್ಲಿ ಏನು ಕಂಡನೋ? ಅವನಲ್ಲಿ ಮತ್ತೊಂದು ಶವಯಾತ್ರೆಯನ್ನು ಕಂದನು. ಅಲ್ಲಿ ಯೇಸು ಇದ್ದನು
ರಕ್ಷಣೆಯ ಆನಂದ, ನಿತ್ಯ ಜೀವ, ನಮ್ಮ ನಡುವೆ ಇರುವ ಜೀವಂತ ದೇವರು ತನ್ನ ಅನುಯಾಯಿಗಳೊಂದಿಗೆ ಕೃಪೆ ಮತ್ತು ಜ್ಞಾನದಿಂದ ತುಂಬಿದ್ದನು. ಆದರೆ ನಯೀಮ್ ನಗರದ ಪ್ರವೇಶ ದ್ವಾರದಲ್ಲಿ ಮತ್ತೊಂದು ಶವಯಾತ್ರೆ ಇತ್ತು. ಅದಕ್ಕೆ ತದ್ವಿರುದ್ಧವಾದದ್ದು. ಅದು ವಿಧವೆಯಾಗಿದ್ದ ಒಬ್ಬ ತಾಯಿಯ ಅಂತ್ಯಕ್ರಿಯೆಯಾಗಿತ್ತು. ಅವಳು ತನ್ನ ಏಕೈಕ ಮಗನನ್ನು ಹೂಳಲು ತೆಗೆದುಕೊಂಡು ಹೋಗುತ್ತಿದ್ದರಿಂದ ಬಹಳವಾಗಳುತ್ತಿದ್ಲು. ಅದು ಒಂದು ದೊಡ್ಡ ಜನಸಮೂಹವಾಗಿತ್ತು. ಒಂದು ಕಡೆ ಜೀವದ ಜನಸಮೂಹ, ಇನ್ನೊಂದು ಕಡೆ ಶೋಕ, ಮೌನ ಮತ್ತು ನೋವಿನ ಜನಸಮೂಹ. ಇದು ಎರಡೂ ಪ್ರಪಂಚಗಳ ವೈರುಧ್ಯವಾಗಿತ್ತು. ಯೇಸುವಿನೊಂದಿಗಿದ್ದ ಜನರು ಚೈತನ್ಯದಿಂದ, ಜೀವದಿಂದ ಮತ್ತು ಬೆಳಕಿನಿಂದ ತುಂಬಿದ್ರು. ಮತ್ತು ಇನ್ನೊಂದು ಕಡೆ ಯೇಸುವಿಲ್ಲದ ಜನರು ಸಾವು, ಹತಾಶೆ, ವೇದನೆ ಮತ್ತು ಭಯದಿಂದ ಗುರುತಿಸಲ್ಪಟ್ಟಿದ್ರು. ಆದ್ದರಿಂದ ಲೂಕನ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ: ಆಕೆಯನ್ನು ನೋಡಿ ಕರ್ತನು ಆಕೆಯ ಮೇಲೆ ಕನಿಕರಪಟ್ಟನು. ಅವನಿದನು, ಅಲಬೇಡ. ಯೇಸು ಎರಡು ಜನಸಮೂಹಗಳ ಮಧ್ಯದಲ್ಲಿ, ಅಂದರೆ ಜೀವದ ಜನಸಮೂಹ ಮತ್ತು ಸಾವಿನ ಜನಸಮೂಹದ ನಡುವೆ ಆಕೆಯನ್ನು ಕಂಡನು ಎಂದು ಹೇಳಲಾಗಿದೆ. ನಾನು ಕಲ್ತಿರುವ ಒಂದು ವಿಷಯವೆಂದರೆ, ಕರ್ತನಾದ ದೇವರು, ಏಕೈಕ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಜನರ ನೋವನ್ನು ನಿರ್ಲಕ್ಷಿಸುವುದಿಲ್ಲ. ಅವನು ನಿಂತನೋ, ಅವನು ಎಲ್ಲವನ್ನು ನಿಲ್ಲಿಸಿದಳು. ಆ ವಿಧವೆ ತಾಯಿಯನ್ನು ದುಃಖದಿಂದ ನೊಂದಿದ್ದ ಆಕೆಯನ್ನು ಕಂಡಾಗ ಅವನ ಮನಸ್ಸು ಆಳವಾದ ಕನಿಕರದಿಂದ ಕರಗಿತು. ಯೇಸು ಆ ಸ್ತ್ರೀಯ ನೋವನ್ನು ಅನುಭವಿಸಿದನು ಮತ್ತು ಹೇಳಿದನು, ಅಮ್ಮ, ಅಳಬೇಡ. ಬಹುಶಃ ನೀವು ಹೇಳ್ಬೋದು, ಆದರೆ ಇದು ತುಂಬ ಸಾಮಾನ್ಯವಾದ ಮಾತು ಅಪೊಸ್ತಲರೇ. ಅಳುವ ಪ್ರತಿಯೊಬ್ಬ ವ್ಯಕ್ತಿಯ ಬಳಿ ಯಾರಾದರೂ ಬಂದು ಹೇಳ್ತಾರೆ ಅಳಬೇಡ ಎಂದು. ಆದರೆ ಅದು ಕೇವಲ ಮಾತುಗಳಿಗಿಂತ ಹೆಚ್ಚಿನದಾಗಿತ್ತು. ಅದು ಆ ಸ್ತ್ರೀಗೆ ಸ್ವರ್ಗದಿಂದ ಬಂದ ಆಜ್ಞೆಯಾಗಿತ್ತು. ಅದು ದೇವರು ಮಾತ್ರ ಮಾಡಬಲ್ಲ ಕೆಲಸದ ಆರಂಭವಾಗಿತ್ತು. ಅದನ್ನು ಜೀವನದ ಪವಾಡ ಎಂದು ಕರೆಯುತ್ತಾರೆ. ಜೀವನದ ಪವಾಡ. ಅಪೊಸ್ತಲ ಸಂತ ಪೌಲನು ಇದನ್ನು ಹೇಗೆ ಬೋಧಿಸ್ತಾನೆ ಎಂದು ನೋಡಿ. ಅವನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ ಅಂದ್ರೆ ಒಂದು ಪತ್ರ, ಅದೊಂದು ಲೇಖನ. ಪತ್ರಿಕೆ ಅಂದ್ರೆ ಅಪೊಸ್ತಲರು ಬರೆದ ಪತ್ರ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ: ನೀವು ನಿಮ್ಮ ಅಪರಾಧಗಳಲ್ಲಿಯೂ ಪಾಪಗಳಲ್ಲಿಯೂ ಸತ್ತವರಾಗಿದ್ದಾಗ ಆತನು ನಿಮಗೆ ಜೀವ ಕೊಟ್ಟನು. ನನಗೆ ಈ ಮಾತು ತುಂಬ ಇಷ್ಟ. ಯಾಕಂದ್ರೆ ಪೌಲನ್ ಹೇಳುವಂತೆ, ಆತನು ನಮ್ಮಲ್ಲಿ ಈ ಪವಾಡವನ್ನು ಮಾಡುವ ಮುನ್ನ ಮನುಷ್ಯನಿಗೆ ಇದರಲ್ಲಿ ಯಾವುದೇ ಪಾತ್ರವಿಲ್ಲ. ಯಾಕಂದ್ರೆ ಬೈಬಲ್ ಹೇಳ್ತದೆ, ನೀವು ಸತ್ತವರಾಗಿದ್ದಾಗ ಆತನು ನಿಮಗೆ ಜೀವ ಕೊಟ್ಟನು. ಆತನು ನಿಮಗೆ ಜೀವ ಕೊಟ್ಟಲು. ಆತನು ನಿಮಗೆ ಜೀವ ಕೊಟ್ಟನು. ಇದು ನನಗೆ ತುಂಬಾ ಪ್ರಬಲವಾದ ವಿಷಯ, ಏಕೆಂದರೆ ನಾನು ಸಾವಿನ ಎಷ್ಟು ಹತ್ತಿರದಲ್ಲಿದ್ದೇನೋ. ನನಗೆ ಸಾವು ಮತ್ತು ಜೀವನದ ವಾಸನೆ ಏನೋ ಎಂದು ಗೊತ್ತು. ದೇವರು ನನ್ನ ವಿಷಯದಲ್ಲಿ ಏನು ಮಾಡಿದ್ರೋ ಅದನ್ನು ಆತನು ನಿಮ್ಮ ವಿಷಯದಲ್ಲೂ ಮಾಡಬಲ್ಲರು. ಆಗ ಯೇಸು ಹೇಳಿದ್ರು, ನೋಡಿ, ನೀವು ವಾಯುಮಂಡಲದ ಅಧಿಪತಿಯ ಮಾರ್ಗದಲ್ಲಿ ನಡೀತಿದ್ದೀರಿ. ನೀವು ಉಳಿದ ಕೋಪದ ಮಕ್ಕಳಂತೆಯೇ ಇದ್ರಿ. ನೀವು ಆ ಅಧಿಪತಿಗೆ ಸೇವೆ ಸಲ್ಲಿಸ್ತಿದ್ರಿ. ನಮ್ಮ ಜೀವನ ಹೀಗೆ ಇತ್ತು. ಯೇಸುವನ್ನು ಅರಿಯದವರಿಗೆ ಶತ್ರುವು ಅವರನ್ನ ಗುಲಾಮರನ್ನಾಗಿ ಮಾಡ್ತಾನೆ. ನಮ್ಮ ಜೀವನ ಹೀಗೆ ಇತ್ತು. ನಾವು ವಾಯುಮಂಡಲದ ಅಧಿಪತಿಗೆ ಸೇವೆ ಸಲ್ಲಿಸ್ತಿದ್ವಿ. ನಾವು ಉಳಿದ ಕೋಪದ ಮಕ್ಕಳಂತೆಯೇ ಇದ್ವಿ. ಆದರೆ ಆತನು ನಿಮಗೆ ಜೀವನನ್ನು ಕೊಟ್ಟನು. ಈ ವಾಕ್ಯವು ನನಗೆ ಬಹಳ ಮುಖ್ಯವಾಗಿದೆ. ಕನಿಷ್ಠ ನನಗಿದು ಅತ್ಯಂತ ಶಕ್ತಿಯುತವಾಗಿದೆ, ಏಕೆಂದರೆ ಆಚೆಯ ಬದಿ ಹೇಗಿರುತ್ತದೆ ಎಂದು ನನಗೆ ತಿಳಿದಿದೆ. ನನ್ನ ಜೀವನದ ನೋವು, ಅನಿಶ್ಚಿತತೆ ಮತ್ತು ಇದು ಸಾಧ್ಯವಿಲ್ಲ, ಇದು ಆಗುವುದಿಲ್ಲ ಎಂದು ಅನಿಸುವ ಸ್ಥಿತಿ ಏನೆಂದು ತಿಳಿದಿದೆ. ವೈದ್ಯರು ಇದು ಸಾಧ್ಯವಿಲ್ಲ ಎಂದು ಹೇಳಿದರು. ಯಾರೋ ಒಬ್ರು ಗೂಗಲ್ ನೋಡಿ ಹೇಳಿದ್ರು, ಡಾಕ್ಟರ್ ಗೂಗಲ್ ಅದನ್ನ ಕಲಿಸುತ್ತೆ ಅಂತ. ಹಾಗಾಗಿ ನೀವು ಬಹುಶಃ ಎದುರಿಸ್ತಿರುವ ಈ ಸಂಕಷ್ಟವನ್ನು ನೋಡಿ, ಈ ವಿಧವೆ ತಾಯಿ ಅನುಭವಿಸ್ತಿದ್ದ ಸಂಕಷ್ಟವನ್ನು ನೋಡಿ ಅಳುತ್ತಾ ನೊಂದ ಮನಸ್ಸಿನಿಂದ, ಬಹುಶಃ ಈ ಮಹಿಳೆ ಅನುಭವಿಸ್ತಿರುವ ಈ ನೋವಿಗಿಂತಲೂ ಬಲವಾದ ಇತರ ಕಾರಣಗಳಿರ್ಬೋದು, ಮತ್ತು ನೀವು ನಿಮ್ಮ ಜೀವನನೇ ಅಳುತ್ತಾ ಕರೆದಿದ್ದೀರಿ. ನನ್ನ ಮನೋವಿಶ್ಲೇಷಕ ಸಹೋದ್ಯೋಗಿಗಳು ಹೇಳ್ತಾರೆ, ಕೆಲವೊಮ್ಮೆ ಅಳೋದು ಒಳ್ಳೆಯದು, ಏಕೆಂದರೆ ಅದು ಆತ್ಮವನ್ನು ಶುದ್ಧೀಕರಿಸ್ತದೆ. ಆದರೆ ಅಳು ಒಂದು ರಾತ್ರಿಯವರೆಗೆ ಇರಬಹುದು, ಆದರೆ ಸಂತೋಷವು ಬೆಳಗಿನ ಜಾವದಲ್ಲಿ ಬರಲೇಬೇಕು. ಈ ಮಹಿಳೆ ಏನ್ ನಿರೀಕ್ಷಿಸುತ್ತಿದ್ಲೋ ಏನೂ ಇಲ್ಲ, ಸಂಪೂರ್ಣವಾಗಿ ಏನೂ ಇಲ್ಲ.
ಅವಳಲ್ಲಿ ಕೇವಲ ತನ್ನ ದುಃಖವನ್ನು ನಿಭಾಯಿಸಲು ಪ್ರಾರಂಭಿಸ್ತಿದ್ಲು, ತನಗೆ ತುಂಬಲಾರದ ನಷ್ಟವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸ್ತಿದ್ಲು, ತಾನು ಇನ್ನು ಮುಂದೆ ತಾಯಿಯಾಗಿ ಉಳಿದಿಲ್ಲ ಎಂದು ಅರ್ಥ ಮಾಡಿಕೊಳ್ತಿದ್ಲು. ವಾಸ್ತವವಾಗಿ ಅವಳೀಗ ಮಗನನ್ನು ಕಳೆದುಕೊಂಡ ಅನಾಥೆಯಾಗಿದ್ಲು. ಈ ಮಾತಿಗೆ ಶ್ರಮಿಸಿ. ಆದರೆ ಯೇಸು ಹೇಳದ್ನು, ಅಳಬೇಡ. ಅವನು ಅಳಬೇಡ ಎಂದು ಹೇಳಿದಾಗ ಅದಕ್ಕೆ ಕಾರಣ ಅವನ ಬಳಿ ಪರಿಹಾರ ಇತ್ತು. ಯಾಕಂದ್ರೆ ಸ್ವರ್ಗವು ಏನೋ ಶಕ್ತಿಯುತವಾದದ್ದನ್ನು ಆಜ್ಞಾಪಿಸ್ತಿತ್ತು. ಇದನ್ನೇ ನಂಬಿಕೆ ಎಂದು ಕರೆಯೋದು. ಆಗ ಯೇಸು ಶವಪೆಟ್ಟಿಗೆಯನ್ನು ಮುಟ್ಟಿ ಆ ಹುಡುಗನ ಕಡೆ ನೋಡಿ ಹೇಳಿದನು, ಯುವಕನೇ, ಎದ್ದು ನಿಲ್ಲು. ಯೇಸು ಇದನ್ನು ಹಲವು ಸಂದರ್ಭಗಳಲ್ಲಿ ಮಾಡಿದಾನೆ ಎಂಬುದು ನಿಮಗೆ ತಿಳಿದಿದೆ. ಲಾಜರನು ಸತ್ತು 4 ದಿನಗಳಾಗಿದ್ದಾಗ, ಹೀಗಾಗಿ ವಾಸನೆ ಬತ್ತಿದ್ದಾಗ ಅವನು ಹೇಳಿದನು, ಕಲ್ಲನ್ನು ತೆಗೆಯಿರಿ, ಮತ್ತು ಹೇಳಿದ್ನು, ಲಾಜರನೇ ಹೊರಗೆ ಬಾ. ಮತ್ತವನು ಎದ್ದು ಬಂದ. ಯೇಸು ಹೇಳಿದ್ನು, ಯುವಕನೇ, ಎದ್ದು ನಿಲ್ಲು. ಅವನು ಎದ್ದು ನಿಂತನು ಎಂದು ಹೇಳಲಾಗಿದೆ, ಮತ್ತು ದೇವರು ನೀವು ಮಾಡಬೇಕೆಂದು ಬಯಸುವ ವಿಷಯವೂ ಇದೇ ಆಗಿದೆ. ಅವನ ಆಜ್ಞೆಯ ಮೇರೆಗೆ ಯೇಸುವಿನ ಹೆಸರಲ್ಲಿ ನಾನಿಂದು ಹೇಳಿದ್ದೇನೆ. ಈ ಖಿನ್ನತೆಯಿಂದ, ಈ ವೇದನೆಯಿಂದ, ಈ ಭಯದಿಂದ, ಈ ಅನಿಶ್ಚಿತತೆಯಿಂದ, ಈ ಅಸುರಕ್ಷಿತ ಭಾವನೆಯಿಂದ ಎದ್ದು ನಿಲ್ಲು. ಜೀವನವನ್ನ ಹೇಗೋ ದೂಡಲು ನೀವು ತೆಗೆದುಕೊಳ್ಬೇಕಾದ ಆ ಗುಡ್ಡೆ ಔಷಧಿಗಳು. ಈ ಶೈಕ್ಷಣಿಕ ಅಭಿವ್ಯಕ್ತಿಗಾಗಿ ಮತ್ತೊಮ್ಮೆ ಕ್ಷಣಿಸಿ. ಎದ್ದು ನಿಲ್ಲೋ. ದೇವರು ನೀವು ಹಾಸಿಗೆಗೆ ಅಂಟಿಕೊಂಡಿರ್ಬೇಕೆಂದು ಬಯಸೋದಿಲ್ಲ. ದೇವರು ನೀವು ಆಸ್ಪತ್ರೆಯೊಳಗೆ ಬಂದಿಯಾಗಿರ್ಬೇಕೆಂದು ಬಯಸೋದಿಲ್ಲ. ದೇವರು ನೀವು ಜೈಲಿನೊಳಗೆ ಬಂದಿಯಾಗಿರ್ಬೇಕೆಂದು ಬಯಸೋದಿಲ್ಲ. ದೇವರು ನೀವು ಕಠಿಣವಾದ ಪ್ರಬಲವಾದ ಔಷಧಿಗಳಿಗೆ ಅಂಟಿಕೊಂಡಿರಬೇಕೆಂದು ಬಯಸೋದಿಲ್ಲ. ಅವು ಒಂದು ಕಡೆ ಗುಣಪಡಿಸಿದ್ರೆ ಮತ್ತೊಂದು ಕಡೆ ನಾಶ ಮಾಡ್ತವೆ. ಅವನು ನಿಮ್ಮನ್ನು ಸರಪಳಿಯಿಂದ ಬಂಧಿತರಾಗಿ ಖಿನ್ನತೆಯ ಆತ್ಮಕ್ಕೆ ಸೆರೆಯಾಗಿ ಸಂತೋಷವಿಲ್ಲದೆ ನೋಡುವುದನ್ನು ಬಯಸುವುದಿಲ್ಲ. ಅವನು ಹೇಳಿದನು, ಎದ್ದು ನಿಲ್ಲು. ಬಹುಶಃ ನೀವು ಹೇಳ್ಬೋದು, ಆದರೆ ಅಪೊಸ್ತಲರೇ, ನಾನು ವಿಧವೆ, ನಾನು ನನ್ನ ಪತಿಯನ್ನು ಕಳ್ಕೊಂಡಿದ್ದೀನಿ, ನಾನು ನನ್ನ ಪತಿಯನ್ನು ತುಂಬ ಪ್ರೀತಿಸ್ತಿದ್ದೆ, ಈಗ ಅವ್ರು ನನ್ನೊಂದಿಗಿಲ್ಲ. ಆದರೆ ಯೇಸು ಹೇಳ್ತಿದ್ದಾನೆ, ಎದ್ದು ನಿಲ್ಲು. ಬಹುಶಃ ನೀವು ಹೇಳ್ಬೋದು, ಆದರೆ ನಾನು ಮಗುವನ್ನು ಕಳೆದುಕೊಂಡಿದ್ದೇನೆ, ನಾನು ಕುಟುಂಬದ ಸದಸ್ಯರನ್ನು ಕಳೆದುಕೊಂಡಿದ್ದೇನೆ, ನಾನು ನನ್ನ ಕೆಲಸವನ್ನು ಕಳೆದುಕೊಂಡಿದ್ದೇನೆ, ನಾನು ನನ್ನ ವೃತ್ತಿ ಜೀವನವನ್ನು ಕಳೆದುಕೊಂಡಿದ್ದೇನೆ. ನಿಮಗೆ ಗೊತ್ತಿಲ್ಲ ಅಪೊಸ್ತಲರೇ, ನಾನೊಂದು ದೊಡ್ಡ ಕಂಪನಿಯಲ್ಲಿ 27 ವರ್ಷಗಳ ಕಾಲ CEO ಆಗಿ ಕೆಲಸ ಮಾಡಿದ್ದೇನೆ. ಮತ್ತವರು ಸುಮ್ಮನೆ ಹೇಳಿದರು, ಮುಗೀತು. ಬಹುಶಃ ನೀವು ಎಂದಿಗೂ ಈಡೇರದ ಯೋಜನೆಗಳನ್ನು ಮಾಡಿರಬಹುದು. ಬಹುಶಃ ನೀವು ದೊಡ್ಡ ಕನಸುಗಳನ್ನು ಕಂಡಿರಬಹುದು. ಬಹುಶಃ ನೀವು ಮನುಷ್ಯರನ್ನು ನಂಬಲು ಕಲಿತಿರಬಹುದು. ಮತ್ತು ನೀವು ಮನುಷ್ಯರನ್ನು ನಂಬಿದಾಗ ನೀವು ದೇವರನ್ನು ನಂಬೋದಿಲ್ಲ. ಖಂಡಿತವಾಗಿಯೂ ನಮ್ಮೆಲ್ಲರ ನಡುವೆ ಒಂದು ರೀತಿಯ ನಂಬಿಕೆಯ ಮನೋಭಾವವಿದೆ. ಆದರೆ ನಿಜವಾದ ನಂಬಿಕೆ ಮನುಷ್ಯನ ಮೇಲೆ ಇರಬಾರ್ದು, ಅದು ದೇವರ ಮೇಲೆ ಇರಬೇಕು. ಮತ್ತು ಬಹುಶಃ ನೀವು ಜೀವನದಲ್ಲಿ ದೊಡ್ಡ ಹೊಡೆತ ತಿಂದಿರಬಹುದು. ಬಹುಶಃ ನೀವು ಜೀವನದಲ್ಲಿ ದೊಡ್ಡದಾಗಿರಬಹುದು. ನೀವು ಈ ಬೆಲೆಗೆ ಕುಗ್ಗಿ ಹೋಗಿದ್ದೀರಿ. ಬಹುಶಃ ನೀವು ಜೀವನದಲ್ಲಿ ಸಾಕಷ್ಟು ಹಣ ಗಳಿಸಿರಬಹುದು. ಆದರೆ ಇಂದು ನಿಮಗೆ ಯಾರ ಪ್ರೀತಿಯೂ ಸಿಗ್ತಿಲ್ಲ. ನಿಮ್ಮ ಮಕ್ಕಳು ಇನ್ನೂ ನಿಮ್ಮೊಂದಿಗೆ ಇಲ್ಲ. ಬಹುಶಃ ನೀವು ಇಷ್ಟೊಂದು ಕುಟುಂಬವಿದ್ರೂ ಒಬ್ಬಡ್ಡೆ ಆಗಿರ್ಬೋದು. ಅಂದರೆ ತದ್ವಿರುದ್ಧವಾಗಿ. ಮತ್ತು ನಾನು ಹೇಳ್ತೇನೆ, ಯೇಸು ಹೇಳಿದಂತೆ ಎದ್ದು ನಿಲ್ಲು. ಮತ್ತು ಆ ಸತ್ತ ಹುಡುಗ ಎದ್ದು ನಿಲ್ತನು, ಮಾತನಾಡಲು ಪ್ರಾರಂಭಿಸಿದನು ಎಂದು ಹೇಳಿದನು. ಆ ಅಸಾಧ್ಯತೆಯಿಂದ ಅವನು ಜೀವನವನ್ನು ಪುನಃಸ್ಥಾಪಿಸಿದನು ಮತ್ತು ಸಾಧ್ಯವಾಗಿಸಿದನು. ಯೇಸುವಿಗೆ ಮಾತ್ರ ಇದನ್ನು ಮಾಡಕ್ಕೆ ಸಾಧ್ಯ. ಬುದ್ಧನಿಗೆ ಸಾಧ್ಯವಿಲ್ಲ. ಈ ಭೂಮಿಯ ಬೇರೆ ಯಾವ ದೇವರಿಗೂ ಸತ್ತವರನ್ನು ಬದುಕಿಸಲು ಸಾಧ್ಯವಿಲ್ಲ. ಅವನು ಮಾತನಾಡಲು ಪ್ರಾರಂಭಿಸಿದನು ಮತ್ತು ಯೇಸು ಏನು ಮಾಡಿದನು? ಅವನನ್ನು ಅವನ ತಾಯಿಗೆ ಮರೆಸಿದನು. ಯಾವುದನ್ನು ಕಸಿದುಕೊಳ್ಳಲಾಗಿತ್ತೋ, ಸಾವು ಯಾವುದನ್ನು ತೆಗೆದುಕೊಂಡಿತೋ, ಆ ಮಗುವಿಗೆ ಬಂದ ಮರಣವನ್ನ ಯೇಸು ಜೀವದೊಂದಿಗೆ ಮರಳಿಸಿದನು. ಯೇಸು ಆ ಹುಡುಗನನ್ನು ಬದುಕಿಸಿದನು ಮತ್ತು ಅವನನ್ನು ತಾಯಿಗೆ ಮರಳಿಸಿದನು. ಯೇಸು ಎದ್ದು ನಿಲ್ಲು ಎಂದು ಹೇಳಿದನು ಮತ್ತು ಅವನು ಎದ್ದು ನಿಂತನು. ಇವೆಲ್ಲವೂ ಹಲ್ಲೆಲೂಯಾ ತಂದೆಯೇ ಈ ದೂರದರ್ಶನ ಕಾರ್ಯಕ್ರಮದ ಮೂಲಕ ಇಂದು ವಾಸ್ತವವಾಗ್ತಿದೆ. ನಿನ್ನಿಂದ ಕಸಿದುಕೊಂಡಿದ್ದನ್ನು ಅವನು ನಿನಗೆ ಮರಳಿಸ್ತಿದ್ದಾನೆ. ಬಹುಶಃ ಸೈತಾನನು ನಿನ್ನ ಆರೋಗ್ಯ, ಹಣ, ಕುಟುಂಬ ಮತ್ತು ಕನಸುಗಳ ವಿಷಯದಲ್ಲಿ ಏನು ಕಸಿದುಕೊಂಡಿದ್ದಾನೋ ಅದಕ್ಕಿಂತ ಹೆಚ್ಚಿನದನ್ನು ಅವನು ನಿನಗೆ ಮರಳಿಸಬಹುದು. ಯೇಸು ಮರಳಿಸ್ತಾನೆ. ಮಿಡತೆಗಳು ಏನು ಕಸಿದುಕೊಂಡಿದ್ವೋ ಅದನ್ನು ಅವನು 2 ಮರಳಿಸ್ತಾನೆ. ಹಾಗಾದ್ರೆ ಪಾಸ್ಟರ್, ಈ ಬೆಳಗಿನ ಈ ಬೋಧನೆಯ ಅನ್ವಯವೇನು? ಬಹುಶಃ ಅನೇಕರು ತಮ್ಮ ನಾಯಿನನ್ನು, ಅಂದರೆ ತಮ್ಮ ನೋವಿನ ನಾಯಿನನ್ನು ಅನುಭವಿಸ್ತಿರ್ಬೋದು. ಬಹುಶಃ
ನೀವು ಆ ತಾಯಿ ನಗರದಿಂದ ಹೊರಡುತ್ತಿದ್ದಂತೆ ನೀವು ನಗರದಿಂದ ಹೊರಡುತ್ತಿರಬಹುದು. ಬಹುಶಃ ನೀವು ರಿಯೋ ಡಿ ಜನೈರೋ ನಗರದಿಂದ ಹೊರಡುತ್ತಿರಬಹುದು. ಬಹುಶಃ ನೀವು ಒಂದು ಕನಸಿನಿಂದ ಹೊರಬರ್ತಿರಬಹುದು. ಬಹುಶಃ ನೀವು ಮದುವೆಯಿಂದ ಹೊರಬರ್ತಿರಬಹುದು. ಬಹುಶಃ ನೀವು ಸಂಕೀರ್ಣವಾದ ಆಧ್ಯಾತ್ಮಿಕ ಜೀವನದಿಂದ ಹೊರಬರ್ತಿರಬಹುದು. ಬಹುಶಃ ನೀವು ಅಸಹನೀಯ ನೋವನ್ನು ಹುರುತ್ತಿರಬಹುದು. ಬಹುಶಃ ನೀವು ಅಂಥ ನೋವಿನ ನಷ್ಟವನ್ನು ಅನುಭವಿಸಿರಬಹುದು ಮತ್ತು ನಿಮಗೆ ಉಳಿದಿದ್ದೆಲ್ಲವೂ ಕೇವಲ ಸ್ಮಶಾನದಂಥ ಮೌನವಾಗಿರಬಹುದು. ಇಂದು ನಿಮ್ಮ ಮುಂದೆ ಒಂದು ಆಯ್ಕೆ ಇದೆ. ಮೇಲ್ನೋಟಕ್ಕೆ ನೋವು ಮತ್ತು ಸಂಕಟದ ನಡುವೆ ಕೆಲವೊಮ್ಮೆ ಈ ಆಯ್ಕೆಯನ್ನು ಮಾಡೋದು ಕಷ್ಟ. ಆದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11:27 ನಮಗೆ ಒಂದು ಶಕ್ತಿಯುತವಾದ ತತ್ವವನ್ನು ಕಲಿಸಿದೆ. ಅದು ಹೇಳ್ತದೆ, ಬನ್ನಿ ನೋಡಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 11:27 ಅದು ಹೀಗೆ ಹೇಳ್ತದೆ: ನಂಬಿಕೆಯಿಂದ ಅವನು ಈಜಿಪ್ಟಿನ ಬಿಟ್ಟು ಹೋದನು, ಅರಸನ ಕೋಪಕ್ಕೆ ಹೆದರಲಿಲ್ಲ, ಅದೃಶ್ಯನಾದ ಆತನನ್ನು ಕಾಣುವವನಂತೆ ದೃಢವಾಗಿ ನಿಂತನು. ಮೋಶೆ ನಮಗೆ ಈ ತತ್ವವನ್ನು ಕಲಿಸಿದ್ನು. ನಾವು ಕಳೆದ ಭಾನುವಾರ ಇದರ ಬಗ್ಗೆ ಮಾತಾಡಿದ್ವೆವು. ನಿಜವಾದ ನಂಬಿಕೆಯು ಅದೃಶ್ಯವಾದದನ್ನು ಜಯಿಸ್ತದೆ, ಅಸಾಧ್ಯವಾದದನ್ನು ನಂಬುತ್ತದೆ ಮತ್ತು ವಿರೋಧಗಳು ಹಾಗೂ ಶತ್ರುಗಳ ಮುಂದೆ ದೃಢವಾಗಿ ನಿಲ್ತದೆ. ಯೇಸು ಎಂದು ನಿಮ್ಮ ಜೀವನದಲ್ಲಿ ಪ್ರವೇಶಿಸ್ತಿದ್ದಾರೆ. ಅವರು ನಿಮ್ಮ ಸಂಕಟವನ್ನು ನೋಡಿದ್ದಾರೆ. ಅವರು ನಿಮ್ಮ ನೋವನ್ನು ಅನುಭವಿಸಿದ್ದಾರೆ ಮತ್ತು ಅವರು ಕಾರ್ಯನಿರ್ವಹಿಸ್ತಿದ್ದಾರೆ. ಇಂದು ನೀವು ಹೀಗೆ ಹೇಳ್ತಿದ್ದೀರಿ, ನನ್ನ ದೇವರೇ, ನೀವು ಎಲ್ಲಿದ್ದೀಯಾ? ಮತ್ತು ಅವರು ನಿಮಗೆ ಹೇಳ್ತಿದ್ದಾರೆ, ಇನ್ನು ಅಳಬೇಡ. ಎಲ್ಲದಕ್ಕೂ ಮಿಗಿಲಾಗಿ ನೀವು ಒಬ್ಬಂತಿ ಅಲ್ಲ. ನೀವು ಎಷ್ಟು ಸಮಯದಿಂದ ಅಳ್ತಿದ್ದೀರಿ ಎಂಬುದು ಮುಖ್ಯವಲ್ಲ. ಯೇಸು ಹೇಳಿದನು, ಎದ್ದು ನಿಲ್ಲು. ಇದು ನಿಮ್ಮ ಜೀವನಕ್ಕಾಗಿ ದೇವರ ಆಜ್ಞೆ ಆಗಿದೆ. ನೀವು ಇದನ್ನು ನಂಬುತ್ತೀರಾ? ಈಗ ನಿಮ್ಮ ನಂಬಿಕೆನ ಎತ್ತಿ ಹೇಳಿ. ಯೇಸುವನ್ನು ನಿಮ್ಮ ಜೀವನದ ಕಥೆಗೆ ಆಹ್ವಾನಿಸಿ. ನಾಯಿನ್ ಪಟ್ಟಣದಲ್ಲಿ ಆ ತಾಯಿ ನೋವು ಮತ್ತು ದುಃಖದಿಂದ ಬಳಲ್ತಿದ್ದಾಗ ಆತನು ಹೇಗೆ ಪ್ರವೇಶಿಸಿ ಆಕೆಯ ಮಗನಿಂದ ಬದುಕಿಸಿದನೋ ಹಾಗೆಯೇ ಆತನು ನಿಮ್ಮ ಜೀವನಕ್ಕೂ ಬರಲಿ. ಏಕೆಂದರೆ ಇಂದಿಗೂ ಕಳೆದು ಹೋದದ್ದನ್ನು ಆತನು ಬದುಕಿಸುತ್ತಾನೆ. ಜೀವವು ಮರಣವನ್ನು ಗೆಲ್ತದೆ. ನಿಮಗಾಗಿ ಒಂದು ಹೊಸ ಕಥೆ, ಯೇಸುವಿನ ಮತ್ತು ರಕ್ಷಣೆಯ ಕಥೆ. ಅಪೊಸ್ತಲರೇ, ನಾನು ಏನು ಮಾಡಬೇಕು? ನನಗೆ ಬೇಕು, ನಾನು ಈ ಪಾತಾಳದಿಂದ ಹೊರಬರಬೇಕು. ಈ ಬಂಧನಗಳಿಂದ, ಈ ಗಂಟುಗಳಿಂದ ನಾನು ಹೊರಬರಬೇಕು. ನಾನು ನಿದ್ರೆ ಮಾತ್ರೆಗಳನ್ನು ನಿಲ್ಲಿಸಬೇಕು. ನಾನು ಬದುಕಬೇಕು. ನಾನು ಬದುಕಲು ಬಯಸ್ತೇನೆ ಅಪೊಸ್ತಲರೇ, ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ಮಾತ್ರವೇ ಜೀವಿಸಲು ಸಾಧ್ಯ. ಯೇಸು ಹೇಳಿದನು, ನನ್ನ ಹೊರತಾಗಿ ನೀವು ಏನನ್ನೂ ಮಾಡಲಾರಿರಿ. ಆದ್ರಿಂದ ಕಾಳುಗಳು, ಕವಡೆಗಳು, ಟ್ಯಾರೋ, ಭವಿಷ್ಯ ಹೇಳುವವರು, ಹಸ್ತ ಸಾಮುದ್ರಿಕ ಶಾಸ್ತ್ರಜ್ಞರೊಂದಿಗೆ ನಿಮ್ಮ ತಾಳ್ಮೆಯನ್ನು ಕಳೆದುಕೊಂಡಿರೋ ನೀವು, ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಪಡೆದವರು, ದೇಕ್ ಡಾಬಾರಾಗೆ ಹೋಗಿ ನಿಮಗೆ ತಿಳಿಯದ ಆದರೆ ನಿಮ್ಮನ್ನು ನಾಶಪಡಿಸ್ತಿದ್ದ ಒಂದು ಶಕ್ತಿಗೆ ನಿಮ್ಮನ್ನು ಅರ್ಪಿಸಿಕೊಂಡಿರೋ ನೀವು, ಇಂದು ನೀವು ಈ ಘೋಷಣೆನ ಮಾಡಲೇಬೇಕು. ಪ್ರಭು ಯೇಸು ಕ್ರಿಸ್ತೇ, ನಾನು ನಿನ್ನನ್ನು ಸ್ವೀಕರಿಸ್ತೇನೆ ಮತ್ತು ನಿನ್ನ ನನ್ನ ಪ್ರಭು ಮತ್ತು ರಕ್ಷಕನಾಗಿ ಒಪ್ಕೊಳ್ತೇನೆ. ನಾನು ನಂಬುತ್ತೇನೆ, ನೀನು ಜೀವಿಸಿದ್ದೆ, ನೀನು ಮರಣ ಹೊಂದಿದ್ದೆ, ನೀನು ಪುನರುತ್ಥಾನಗೊಂಡಿದ್ದೆ ಮತ್ತು ನಿನ್ನ ನಿರ್ಧಾರ ಮತ್ತು ಸಾರ್ವಭೌಮತ್ವದಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂದು ನಾನು ನಂಬುತ್ತೇನೆ. ರಕ್ಷಣೆಯು ಬಂದಿದೆ, ಏಕೆಂದರೆ ಬೈಬಲ್ ಹೇಳ್ತದೆ, ನೀವು ನಿಮ್ಮ ಬಾಯಿಯಿಂದ ಒಪ್ಪಿಕೊಂಡು ಯೇಸು ಕ್ರಿಸ್ತನೇ ಪ್ರಭು ಎಂದು ಮತ್ತು ಆತನ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ಎಂದು ನಿಮ್ಮ ಹೃದಯದಲ್ಲಿ ನಂಬಿದರೆ ನೀವು ರಕ್ಷಿಸಲ್ಪಡುವಿರಿ. ವಾಕ್ಯವು ಹತ್ತಿರದಲ್ಲಿದೆ. ಇದು ಎಲ್ಲಿದೆ? ವಾಕ್ಯಗಳ ವಾಕ್ಯ. ಇಲ್ಲಿ ಪವಿತ್ರ ಗ್ರಂಥಗಳಿವೆ. ಇವು ಜೀವನವನ್ನು ಪರಿವರ್ತಿಸ್ತವೆ, ಜೀವನವನ್ನು ನವೀಕರಿಸ್ತವೆ. ಒಬ್ಬ ವ್ಯಕ್ತಿಯನ್ನ ನಾಯಿನಿಂದ, ನೋವಿನಿಂದ, ದುಃಖದಿಂದ, ನಷ್ಟದಿಂದ ಹೊರತಂದು ನಿಜವಾದ ಜೀವನವನ್ನು ನಡೆಸುವಂತೆ ಮಾಡುತ್ತವೆ. ದೇವರ ಮೇಲೆ ಜೀವ ಬಂದಿಲ್ಲ. ನೀವು ದೇವರ ರಾಜ್ಯವನ್ನು ಬದುಕಲು ನಾಯಿನಿಂದ ಹೊರ ಬಂದಿದ್ದೀರಿ ಯೇಸುವಿನ ಹೆಸರಿನಲ್ಲಿ. ಅಪೊಸ್ತಲರೇ, ಈಗ ನಾನು ಏನು ಮಾಡಬೇಕು? ನೋಡಿ, ನಾನು ದೇವರ ಕೃಪೆಯ ಬೈಬಲ್ ಸಚಿವಾಲಯ ಎಂಬ ದೊಡ್ಡ ಸಚಿವಾಲಯದ ಪಾದ್ರಿಯಾಗಿದ್ದೇನೆ ಎಂದು ನಿಮಗೆ ಹೇಳಲು ಬಯಸುತ್ತೇನೆ. ಇದು ವ್ಯಾಪಾರೀಕರಣದ ಸಚಿವಾಲಯವಲ್ಲ ಅಥವಾ ದೇವರ ಜನರೊಂದಿಗೆ ವ್ಯಾಪಾರ ಮಾಡುವುದಿಲ್ಲ. ಇದು ಅಪೊಸ್ತಲತ್ವದೊಂದಿಗೆ ಕರ್ತನಿಂದ ಎಬ್ಬಿಸಲ್ಪಟ್ಟ ಸಚಿವಾಲಯವಾಗಿದೆ. ಬ್ರೆಜಿಲ್ಗಾಗಿ ನೇಮಕಗೊಂಡ ಮೊದಲ ಅಪೊಸ್ತಲ ನಾನಾಗಿದ್ದೆ ಮತ್ತು ನಾನೊಬ್ಬರ ಹೆಸರಿನಲ್ಲಿ ಇದ್ದೇನೆ ನಿಮಗೆ ಹೇಳಲು. ಕ್ರೈಸ್ತವಿವೆ ಚರ್ಚ್ಗೆ ಬನ್ನಿ. ನೈಂಗಿಂದ ಅಂದರೆ ದುಃಖದಿಂದ ಹೊರ ಬನ್ನಿ ಮತ್ತು ಕ್ರೈಸ್ತವಿವೆ ಚರ್ಚ್ಗೆ ಬನ್ನಿ. ನೀವು ಈಗಾಗಲೇ ಎದ್ದಿದ್ದೀರಾ? ನೀವು ಅಳೋದನ್ನು ನೆನೆಸಿದ್ದೀರಾ? ದೇವರು ಒಂದು ಮಾರ್ಗವನ್ನು ಸಿದ್ಧಪಡಿಸಿದ್ದಾರೆ ಎಂದು ನೀವು ಗಮನಿಸಿದ್ದೀರಾ?
ಅವರ ಮಾತುಗಳು ನಮ್ಮ ಮಾತುಗಳಿಗಿಂತ ಎಷ್ಟೋ ದೊಡ್ಡವು ಮತ್ತು ಉನ್ನತವಾದವು ಎಂದು ನೀವು ಅರಿತುಕೊಂಡಿದ್ದೀರಾ? ದೇವರ ವಾಕ್ಯವು ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಮತ್ತು ನಿಮ್ಮ ಹೃದಯದಲ್ಲಿ ಒಂದು ಬೀಜವನ್ನು ಬಿತ್ತಲಾಗಿದೆ ಎಂದು ನೀವು ಗಮನಿಸಿದ್ದೀರಾ? ಅದು ಈಗಾಗಲೇ ಮೊಳಕೆ ಹೊಡಿತಿದೆ ಮತ್ತು ಅದ್ಭುತವಾದ ಫಲವನ್ನ ನೀಡಲಿದೆ. ಈ ವಾಕ್ಯವು ಸರ್ಕಾರದ ಯಾವುದಾದರೂ ವಿಭಾಗದಲ್ಲಿರೋರಿಗೆ, ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ, ಕ್ರೀಡಾ ಕ್ಷೇತ್ರದಲ್ಲಿರೋರಿಗೆ ಅಥವಾ ಸಂಗೀತ ಕ್ಷೇತ್ರದಲ್ಲಿರೋರಿಗೆ ಮೀಸಲಾಗಿದೆ. ಫಂಕ್ ಅಥವಾ ಸಾಂಬಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವ ಅಥವಾ ಕೆಲಸ ಮಾಡಿದ್ದ ಯಾರಾದರೂ ನನ್ನ ಒಳಗೊಂದು ಶೂನ್ಯವಿದೆ, ನನಗೆ ಯೇಸು ಬೇಕು ಎಂದು ಹೇಳಿದ್ರೆ ಅವರಿಗಾಗಿ ಈ ಮಾತು. ಅವ್ರು ನಿಮ್ಮನ್ನು ಕಂಡುಕೊಂಡಿದ್ದಾರೆ. ಜಗತ್ತಿನ ಸೃಷ್ಟಿಗಿಂತ ಮೊದಲೇ ನೀವು ಪ್ರೀತಿಯಿಂದ ಆರಿಸಲ್ಪಟ್ಟವರು ಮತ್ತು ಮುನ್ಸೂಚಿಸಲ್ಪಟ್ಟವರು ಎಂದು ಅವರು ನಿರ್ಧರಿಸಿದ್ದಾರೆ. ಬಹುಶಃ ನೀವು ಜೀವನವು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಎಂದು ಭಾವಿಸ್ತಾ ನಿಮ್ಮ ಜೀವನವನ್ನ ಕಳೆದಿದ್ದೀರಿ ಅಲ್ವೇ? ಹೆಚ್ಚಿನ ಜನರು ತಾವು ಎಂದಿಗೂ ಸಾಯೋದಿಲ್ಲ ಎಂಬಂತೆ ಬದುಕ್ತಾರೆ ಮತ್ತು ಕೆಲವರು ತಾವು ಬದುಕಲೇ ಇಲ್ಲ ಎಂಬಂತೆ ಸಾಯ್ತಾರೆ. ಆದರೆ ಜೀವನವೂ ಬಂದದೆ. ಎದ್ದು ನಿಲ್ಲಿ, ಮೇಲೇಲಿ ಮತ್ತು ಯೇಸು ಕ್ರಿಸ್ತನೊಂದಿಗೆ ಪ್ರಕಾಶಿಸಿ. ಆಮೆನ್. ಈ ಗೌರವಕ್ಕಾಗಿ ತುಂಬಾ ಧನ್ಯವಾದಗಳು. ನಿಮ್ಮ ಪಾದ್ರಿ ಆಗಿರಲು ನನಗೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಕ್ಯಾಥೆಡ್ರಲ್ನಿಂದ ದೂರದಲ್ಲಿರುವ ಬೇರೆ ಸ್ಥಳಗಳಿಂದ ಕೇವಲ ವೀಕ್ಷಿಸ್ತಿರೋವರಿಗೆ ತುಂಬಾ ಧನ್ಯವಾದಗಳು. ನನ್ನ ಪ್ರೀತಿ, ನನ್ನ ಪ್ರಾರ್ಥನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ ಮತ್ತು ಪವಿತ್ರಾತ್ಮನ ಸಿಹಿಯಾದ ಸಾಂತ್ವನಗಳು ನಿಮ್ಮ ಜೀವನಕ್ಕೆ ಸಿಗಲಿ. ನಾನು ನಿಮ್ಮದಾಗಿ ಕಾಯುತ್ತಿದ್ದೇನೆ. ವಾಸ್ತವವಾಗಿ ಯೇಸು ನಿಮಗಾಗಿ ಕಾಯುತ್ತಿದ್ದಾರೆ. ಕರ್ತನ ಹೆಸರಿನಲ್ಲಿ ಕೃಪೆ ಮತ್ತು ಶಾಂತಿ.